ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕಡಿಮೆಗೊಳಿಸಿದ ಮತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವುದರ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ್ದು ತಮ್ಮನ್ನ ಪಕ್ಷದಿಂದ ನಿರ್ಲಕ್ಷಿಸಿದೆ ಬಿಜೆಪಿ ಬಿಡಲು ಕಾರಣವೆಂದು ಹೇಳಿದ್ದಾರೆ. ಬಿಜೆಪಿಯಲ್ಲಿ ಪಕ್ಷದ ಸಿದ್ಧಾಂತಗಳು ಬಹಳ ಇವೆ. ಸಾಕಷ್ಟು ಹೋರಾಟ ಮಾಡಿ ಅಧಿಕಾರ ತಂದ ಯಡಿಯೂರಪ್ಪನವರನ್ನು ವಯಸ್ಸಿನ ನಿರ್ಬಂಧನೆಯಿಂದ ಕೆಳಗೆ ಇಳಿಸಿದ್ರು. ಹೊರಟ್ಟಿಯವರನ್ನ 77 ವರ್ಷವಾದರೂ ಕರೆದು ಟಿಕೆಟ್ ಕೊಟ್ರು. ನಮ್ಮದು ಯಾವುದಾದರೊಂದು ಕಾರಣ ಇರಬಹುದು. ಬಿಜೆಪಿಯಲ್ಲಿ ನಮಗೆ ಟಿಕೆಟ್ ಸಿಗೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಊಹಾಪೋಹಗಳಿದ್ದ ಕಾರಣ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಧ್ಯಕ್ಷ ಸ್ಥಾನದಿಂದ ಕಡಿಮೆಗೊಳಿಸಲಾಗಿದೆ ಎಂದರು. ಸಿದ್ಧಾಂತಗಳು ಸಾಕಷ್ಟು ಅದಾವೆ. ಯಡಿಯೂರಪ್ಪನವರು ಪಕ್ಷ ಹೋರಾಟ ಮಾಡಿ ಅಧಿಕಾರ ತಂದವ್ರನ್ನು ಅವ್ರನ್ನೂ ಇಳಿಸಿದ್ರು. ನಮ್ದು ಒಂದ್ ಯಾವ್ದಾರ ಕಾರಣ ಇರಬೇಕು, ಇಳಿಸಿದ್ದಾರೆ ಅಂತ ವ್ಯಕ್ತಿ ಅವ್ರನ್ನ ಅವರಿಂದ ಪಕ್ಷ ಅಧಿಕಾರ ತಂದ್ರು. 4 ಸಲ ಮುಖ್ಯಮಂತ್ರಿ ಆಗಿದ್ರು. ಏಜ್ ಫಾಲ್ಟ್ ಅಂತ ಹೇಳಿ ಇಳಿಸಿದ್ರು ಅವ್ರನ್ನ. ಅದ ಹೊರಟ್ಟಿ ಅವ್ರನ್ನ 77 ವರ್ಷದ ಕರ್ಕೊಂಡು ಟಿಕೆಟ್ ಕೊಟ್ರು. ಯಾಕೆ ಇಳಿಸಿದ್ರು ಅಂತ ಹೇಳಿದ್ರಲ್ಲ. ಈಗ ಈ ಕಾಂಗ್ರೆಸ್ ಕಾರ್ಯಕರ್ತರು ಅವರು ನಮ್ಮ ಒಂದಿಷ್ಟು ಬಿಜೆಪಿ ಅವರು ನಿಮ್ಗೆ ಇಲ್ಲ ಟಿಕೆಟ್ ಸಿಗಂಗಿಲ್ಲ, ನೀವು ಕಾಂಗ್ರೆಸ್ ಊರೇನೋ ಒತ್ತಾಯದಿಂದ ಅದಕ್ಕಿಂದ ಇದರಿಂದ ಇಳಿಸ್ಯಾರ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗುವ ಊಹಾಪೋಹ ನಿಜವೇ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಸ್ಥಳೀಯ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬರಲು ಒತ್ತಾಯ ಮಾಡಿರೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಚರ್ಚೆಯೂ ನಡೆದಿತ್ತು. ಈ ಬಗ್ಗೆ ನಿರ್ಧಾರ ಮಾಡಿ ರಾಜೀನಾಮೆ ನೀಡೋದಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ನಾನು ಹೇಳಿದ್ದೆ. ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಸ್ಥಾನದಿಂದ ಕಡಿಮೆಗೊಳಿಸಿದ್ದಾರೆ. ಪಕ್ಷದಲ್ಲಿ ಬಹಳ ವರ್ಷದಿಂದ ದುಡಿದವರಿಗೆ ಅನುಕೂಲವಾಗುತ್ತದೆ. ಕಾಂಗ್ರೆಸ್ ಪಕ್ಷದ ಸೇರ್ಪಡೆ ಬಗ್ಗೆ ಅಧಿಕೃತವಾಗಿ ಯಾವಾಗ ಘೋಷಣೆ ಮಾಡುವಿರಿ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಪಾಟೀಲ್, ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮಾತನಾಡಿ ಘೋಷಣೆ ಮಾಡ್ತೇನೆ. ಯಾವ ಷರತ್ತು ಇಲ್ಲದೆಯೇ ಕಾಂಗ್ರೆಸ್ ಪಕ್ಷ ಸೇರುತ್ತಿದ್ದೇನೆ. ಟಿಕೆಟ್ ನೀಡುವ ಬಗ್ಗೆ ಹೈಕಮಾಂಡ್ನವರು ನಿರ್ಧಾರ ಮಾಡುತ್ತಾರೆ ಎಂದರು. ಕಳೆದ ಬಾರಿ ಚುನಾವಣೆ ವೇಳೆಯಲ್ಲಿ ಮುಂದಿನ ಬಾರಿ ನಿಮಗೆ ಟಿಕೆಟ್ ಕೊಡೋದಾಗಿ ಒಪ್ಪಂದ ಆಗಿತ್ತು ಎಂದು ಕೇಳಿ ಬಂದಿತ್ತು ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಈಗ ಆ ಪರಿಸ್ಥಿತಿ ಇಲ್ಲ. ಸದ್ಯಕ್ಕೆ ಬಿಜೆಪಿಯಲ್ಲಿಯೇ ಇದ್ದೇನೆ. ನಿಗಮ ಕೈತಪ್ಪಿ ಹೋದ್ರೆ ನಾನೇನು ಬಿಜೆಪಿ ಬಿಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದವನಲ್ಲ. ಕಾರ್ಯಕರ್ತರ ಅಭಿಪ್ರಾಯ ತಿಳಿದುಕೊಂಡು ಹೊಂದಾಣಿಕೆಯಾದ್ರೆ ಕಾಂಗ್ರೆಸ್ ಪಕ್ಷ ಸೇರುತ್ತೇನೆ ಎಂದರು. ಲೋಕಲ್ ಕಾರ್ಯಕರ್ತರು ನೀವು ಕಾಂಗ್ರೆಸ್ ಅಂತ ಹೇಳಿ ಗಂಟು ಬಿದ್ದಿದ್ದು ನಿಮಗೂ ಗೊತ್ತು, ನಮಗೂ ಗೊತ್ತು. ಅದು ಚರ್ಚೆ ನಡೆದಿತ್ತು. ನಾವು ಮನೆ ಕಾಗೇರಿಯವರಿಗೆ ಅಧ್ಯಕ್ಷ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದೆ. ಅವರು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ಅಲ್ಲ ಅದಕ್ಕೆ ಗೊತ್ತಿಲ್ಲ, ಬಟ್ ಕಡಿಮೆ ಮಾಡ್ಯಾರ, ಮುಗಿದು ಹೋಗ್ತಾರೆ. ಕಡಿಮೆ ಮಾಡಿದ ನಂತರ ಮತ್ತ ಪಕ್ಷದ ದುಡಿದ ಕಾರ್ಯಕರ್ತರಿಗೂ ಅನುಕೂಲ ಆಕೈತಲ್ಲ. ಪಕ್ಷದ ಬಹಳ ವರ್ಷದಿಂದ ದುಡಿದವ್ರು ಅವ್ರಿಗೆ ಅನುಕೂಲತೆ ಆಕೈತಿ. ಈಗ ಅವರು ರಾಜ್ಯಾಧ್ಯಕ್ಷರ ಭೇಟಿಯಾಗಿ ಅದನ್ನೆಲ್ಲ ಮಾತಾಡ್ಕೊಂಡು ಘೋಷಣೆ ಮಾಡ್ತೀವಿ. ಅದು ಈಗ ಪಕ್ಷದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾವ ಕಂಡೀಷನ್ ಸೇರಾತೀವಿ. ಅದು ಎಲ್ಲ ಒಪ್ಪಂದಿತ್ತು ನಿಜ. ಆದ್ರೆ ಈಗ ಆ ಪರಿಸ್ಥಿತಿ ಇಲ್ಲ. ಬಿಜೆಪಿ ಟಿಕೆಟ್ ಅಲ್ಲ, ಈಗ ಸದ್ಯ ಇನ್ನು ಬಿಜೆಪಿ ಆಗಿದೆ. ನಿಗಮ್ ಹೋದ್ರೆ ನಾ ಏನು ಕಾಂಗ್ರೆಸ್ ನಾವಲ್ಲ. ಅಲ್ಲೇ ಕಾಂಗ್ರೆಸ್ ಮಾತುಕತೆಯಾಗಿ ಇದನ್ನ ಇಲ್ಲೇನು ಕಾರ್ಯಕರ್ತರ ಅಭಿಪ್ರಾಯ ಐತಿ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಿಕೊಂಡು ಹೊಂದಾಣಿಕೆ ಆದ್ರೆ ಹೋಗ್ತೀನಿ. ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯತ್ ಅಧ್ಯಕ್ಷ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ತೆರವಾಗಿದ್ದ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಆತನ ಪತ್ನಿಗೆ ಅಧ್ಯಕ್ಷ ಗದ್ದುಗೆಗೇರಿರುವ ಘಟನೆ ತಾಲೂಕಿನ ಶಿರವಾಡ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಅಶ್ವಿನಿ ಬಾಂದೇಕರ್ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷೆಯಾಗಿದ್ದಾರೆ. ಒಟ್ಟು 14 ಸದಸ್ಯ ಬಲ ಇರುವ ಶಿರವಾಡ ಗ್ರಾಮ ಪಂಚಾಯಿತಿಗೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲುಗೈ ಸಾಧಿಸಿದ್ದರು. ಅಧ್ಯಕ್ಷ ಸ್ಥಾನ ಸಾಮಾನ್ಯ ಅಭ್ಯರ್ಥಿಗೆ ಮೀಸಲಾಗಿದ್ದರಿಂದ ದಿಲೀಪ್ ನಾಯ್ಕ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನೊಂದೆಡೆ ಅವರ ಪತ್ನಿ ಅಶ್ವಿನಿ ಬಾಂದೇಕರ್ ಅವರು ಕಾಂಗ್ರೆಸ್ ಬೆಂಬಲಿತರಾಗಿದ್ದರು. ಅವರು ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಈ ನಡುವೆ ಇತ್ತೀಚೆಗೆ ಕಾಂಗ್ರೆಸ್ ಬೆಂಬಲಿತರೆಂಬ ಕಾರಣಕ್ಕೆ ಶಿರವಾಡ ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿಯ ಅನುದಾನವನ್ನ ಬಿಜೆಪಿ ಸರ್ಕಾರ ನೀಡುತ್ತಿಲ್ಲ. ಸ್ಥಳೀಯ ಶಾಸಕರು ಪಂಚಾಯಿತಿಯನ್ನ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದ ಅಧ್ಯಕ್ಷ ದಿಲೀಪ್ ನಾಯ್ಕ್, ತನ್ನಿಂದಾಗಿ ಗ್ರಾಮದ ಅಭಿವೃದ್ಧಿ ಕುಂಠಿತವಾಗಬಾರದು ಎಂಬ ಕಾರಣ ನೀಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಈ ನಡುವೆ ನಡೆದ ರಾಜಕೀಯ ವಿದ್ಯಮಾನದಲ್ಲಿ ದಿಲೀಪ್ ನಾಯ್ಕ್ ಅವರ ಪತ್ನಿ ಅಶ್ವಿನಿ ಬಾಂದೇಕರ್ ಅವರು ಬಿಜೆಪಿಯತ್ತ ಒಲವು ತೋರಿದ್ದರು. ಇದೀಗ ಬುಧವಾರ ಶಿರವಾಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೆದು ಕಾಂಗ್ರೆಸ್ ಬೆಂಬಲಿತ ಸಿದ್ಧಾರ್ಥ್ ನಾಯ್ಕ್ ಹಾಗೂ ಬಿಜೆಪಿ ಬೆಂಬಲಿತ ಅಶ್ವಿನಿ ಬಾಂದೇಕರ್ ಅವರ ನಡುವೆ ಚುನಾವಣೆ ನಡೆಯಿತು. ಒಟ್ಟು 14 ಸದಸ್ಯರಲ್ಲಿ ಓರ್ವ ಸದಸ್ಯರು ಗೈರಾಗಿದ್ದು ಅಶ್ವಿನಿ ನಾಯ್ಕರಿಗೆ 8 ಹಾಗೂ ಸಿದ್ಧಾರ್ಥ್ ನಾಯ್ಕ್ ಅವರ ಪರವಾಗಿ 5 ಮತಗಳು ಚಲಾವಣೆಯಾದವು. ಈ ಮೂಲಕ ಅಶ್ವಿನಿ ಬಾಂದೇಕರ್ ಅವರು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದು ತಮ್ಮ ಅವಧಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸೋದಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇಷ್ಟು ದಿನ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದ ಶಿರವಾಡ ಗ್ರಾಮ ಪಂಚಾಯತ್ ಬಿಜೆಪಿ ತೆಕ್ಕೆಗೆ ಜಾರಿದೆ.
ದಾಂಡೇಲಿ ತಾಲೂಕಿನ ದಾಂಡೇಲಪ್ಪ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಡಿಯಲ್ಲಿ ದಾಂಡೇಲಪ್ಪ ಸೂಪರ್ ಮಾರ್ಕೆಟ್ ಆರಂಭವಾಗಿದ್ದು, ಇದು ವ್ಯವಸಾಯ ಸೇವಾ ಸಂಘದ ಅಡಿಯಲ್ಲಿ ಆರಂಭಗೊಂಡಿರುವ ಜಿಲ್ಲೆಯ ಮೊಟ್ಟಮೊದಲ ಸೂಪರ್ ಮಾರ್ಕೆಟ್ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿಯಲ್ಲಿ ಸೂಪರ್ ಮಾರ್ಕೆಟ್ಗಳು ಇದ್ರೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಸೂಪರ್ ಮಾರ್ಕೆಟ್ ಇರೋದು ಬಹಳ ವಿರಳ. ಟಿಎಸ್ಎಸ್ನಲ್ಲಿ ಹಾಗೂ ಟಿಎಸ್ಎಸ್ಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲವು ಸೂಪರ್ ಮಾರ್ಕೆಟ್ಗಳು ಇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ವ್ಯವಸಾಯ ಸೇವಾ ಸಂಘಗಳು ನೇರವಾಗಿ ತಮ್ಮದೇ ನೇತೃತ್ವದಲ್ಲಿ ಸೂಪರ್ ಮಾರ್ಕೆಟ್ ಅನ್ನ ಆರಂಭಿಸಿದ್ದಿಲ್ಲ. ಕೆಲವೆಡೆ ವ್ಯವಸಾಯ ಸೇವಾ ಸಂಘಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಸೂಪರ್ ಮಾರ್ಕೆಟ್ ಇದ್ರೂ ಕೂಡ ಅವು ಟಿಎಸ್ಎಸ್ ಅಥವಾ ಬೇರೆ ಸೂಪರ್ ಮಾರ್ಕೆಟ್ಗಳ ಜೊತೆಗೆ ಸಂಯೋಜನೆಗೊಂಡಿವೆ. ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಆವರಣಕ್ಕೆ ಹೊಂದಿಕೊಂಡು ನೂತನವಾಗಿ ನಿರ್ಮಾಣಗೊಂಡಿರುವ ಕಟ್ಟಡದಲ್ಲಿ ಈ ಸೂಪರ್ ಮಾರ್ಕೆಟ್ ಪ್ರಾರಂಭಿಸಲಾಗಿದ್ದು, ನಗರದ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗಲಿದೆ. ಈ ಸೂಪರ್ ಮಾರ್ಕೆಟ್ನಲ್ಲಿ ಮನೆ ಬಳಕೆಯ ಎಲ್ಲಾ ಸಾಮಗ್ರಿಗಳನ್ನ ಇಡಲಾಗಿದೆ. ಜೊತೆಗೆ ಒಂದೇ ಸೂರಿನಡಿ ಎಲ್ಲಾ ಸಾಮಗ್ರಿಗಳು ಸಿಗುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ತಾಲೂಕು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅರ್ಜುನ್ ಮಿರಾಶಿ ಹಾಗೂ ಎಲ್ಲಾ ನಿರ್ದೇಶಕರುಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದ ಕೃಷ್ಣ ಪೂಜಾರಿ ಮತ್ತು ಸಿಬ್ಬಂದಿಗಳು ಇಂತಹದೊಂದು ದಾಖಲೆಯ ಹಾಗೂ ಪರಿಶ್ರಮದ ಕೆಲಸಕ್ಕೆ ಮುಂದಾಗಿದ್ದು, ತಾಲೂಕಿನ ಜನರ ಹಾಗೂ ಗ್ರಾಹಕರ ಸಹಕಾರದ ಅಗತ್ಯವಿದೆ ಎನ್ನುತ್ತಿದ್ದಾರೆ. ದಾಂಡೇಲಪ್ಪ ಕೃಷಿ ಪತ್ತಿನ ಸೇವಾ ಸಹಕಾರಿ ತಮ್ಮ ಉತ್ತಮ ಗುಣಮಟ್ಟದ ಸೇವೆಗಾಗಿ ಈಗಾಗಲೇ ಹಲವು ಬಾರಿ ಕೆಡಿಸಿಸಿ ಬ್ಯಾಂಕ್ ಹಾಗೂ ಅಫೆಕ್ಸ್ ಬ್ಯಾಂಕ್ ನೀಡುವ ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಇದೀಗ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಡಿಯಲ್ಲಿ ಸೂಪರ್ ಮಾರ್ಕೆಟ್ ಆರಂಭಿಸುವ ಮೂಲಕ ಒಂದು ಹೊಸ ಹೆಜ್ಜೆಯನ್ನಿಟ್ಟಿದೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ದಾಂಡೇಲಪ್ಪ ಅವರು, ಕೃಷಿ ಪತ್ತಿನ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರಾದ ಕೃಷ್ಣ ಪೂಜಾರಿಯವರು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಸಹಕಾರದೊಂದಿಗೆ ಸೂಪರ್ ಮಾರ್ಕೆಟ್ ಅನ್ನ ಆರಂಭಿಸಿದ್ದೇವೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟಮೊದಲ ಪ್ರಯೋಗವಾಗಿದೆ. ಇಲ್ಲಿ ಎಲ್ಲಾ ರೀತಿಯ ದಿನಬಳಕೆಯ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ಸಿಗುತ್ತವೆ. ಬಂದ ಲಾಭಾಂಶವನ್ನ ಷೇರುದಾರರಿಗೆ ಹಂಚಲಾಗುತ್ತದೆ. ಷೇರುದಾರರು ಹಾಗೂ ಸಾರ್ವಜನಿಕರು ಸೂಪರ್ ಮಾರ್ಕೆಟ್ನ ಪ್ರಗತಿಗಾಗಿ ಸಹಕರಿಸಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ದಾಂಡೇಲಪ್ಪ ಸೂಪರ್ ಮಾರ್ಕೆಟ್ ಎಂಬ ಹೆಸರಿನಡಿಯಲ್ಲಿ ರೈತರಿಗೆ ಸಿಗುವಂತಹ ಎಲ್ಲಾ ಕೃಷಿ ಉಪಕರಣಗಳು ಹಾಗೂ ದಿನಸಿ ವಸ್ತುಗಳು ಉತ್ತಮ ದರ್ಜೆಯ ಗುಣಮಟ್ಟದ ಆಹಾರವನ್ನು ಪೂರೈಸಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಉತ್ಸುಕರಾಗಿ ಈ ನಿರ್ಧಾರ ತಗೊಂಡಿದ್ದಾರೆ. ಇದರಲ್ಲಿ ಬರುವಂತಹ ಲಾಭವನ್ನು ಸಹಕಾರ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಡಿವಿಡೆಂಟ್ ಮುಖಾಂತರ ಅವರಿಗೆ ವಿತರಿಸಲಾಗುತ್ತದೆ. ಎಲ್ಲಾ ಸದಸ್ಯರುಗಳು ಗ್ರಾಹಕರುಗಳು ನಮಗೆ ಸಹಕರಿಸಬೇಕಂತೇಳಿ ಕೇಳ್ಕೊತಾ ಇದ್ದಾರೆ. ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation, sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 22222. Mobile number 9740809295. For visit G8 Suman Lakshmi Enclave near Nagamangala Regalia, Kajubag, Karwar.